ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊರಿಗೆ ಹೋಗ್ತಾ ಇದ್ವಿ. ಇವಾಗಂತೂ ಮಳೆ ಬರ್ತಾ ಇದೆ ಅಲ್ವಾ, ಎಲ್ಲ ಕಡೆ ವೆದರ್ ಸಖತ್ ಕೂಲಾಗಿತ್ತು. ಹಾಗಾಗಿ ಇಲ್ಲೊಂದು ವಿಡಿಯೋ ಮಾಡ್ಕೊಂಡೆ ನೋಡಿ. ನಮ್ಮ ಪಾವಗಡಕ್ಕೆ ಹೋಗೋ ದಾರಿಯಲ್ಲಿ ಈ ಥರ ವೆದರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಮಳೆ ಬರ್ತಾ ಇತ್ತು, ಹಂಗಾಗಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದರೆ ನೋಡ್ರಿ, ಇದ್ರ ಅಮ್ಮ ಇತ್ತು, ಅದು ರೀಸೆಂಟಾಗಿ ಸತ್ತೋಯ್ತು. ಹಂಗಾಗಿ ಇದೊಂದೇ ಇವಾಗ ಇರೋದು. ನಾವು ಯಾರಾದರೂ ಬಂದರೆ ಅಂತೂ ಇದಕ್ಕೆ ತುಂಬ ಖುಷಿ. ಇನ್ನು ನಮ್ಮ ಅಣ್ಣ ಬಂದರೆ ಅಂತೂ ಇನ್ನೂ ಖುಷಿ. ಅದಕ್ಕೆ ನಮ್ಮ ಅಣ್ಣನೂ ಬರ್ತಾನೆ, ಇನ್ನೂ ಬಂದಿಲ್ಲ. ಫಸ್ಟ್ ನಾವು ಬಂದ್ವಿ, ಆಮೇಲೆ ನಮ್ಮ ಅಣ್ಣ ನೈಟ್ ಬರ್ತಾನೆ. ಅವನು ಬೆಂಗಳೂರಿಂದ ಬರಬೇಕು. ಹಂಗಾಗಿ ನಾವು ಇನ್ನೂ ಬಂದ್ವಿ ನೋಡಿ. ಇಲ್ಲಿ ಇವರಿನ್ನೂ ಶೂ ಏನು ಬಿಚ್ಚೇ ಇಲ್ಲ. ಆಗಲೇ ಇಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದ್ರು ಇಲ್ಲಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಇಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ರಾತ್ರಿ ಮಳೆ ಬಂದಿತ್ತು ಚೆನ್ನಾಗಿ, ಹಂಗಾಗಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಹೋದ್ಸಲ ನಾನು ವಿಡಿಯೋ ಮಾಡಿದಾಗ ಇದು ಎಳ್ಳಿ ಗಿಡ ಸ್ವಲ್ಪನೇ ಕಾಯಿತ್ತು. ಇವಾಗ ನೋಡಿ ಗಿಡ ತುಂಬ ಕಾಯಾಗಿದೆ. ಹಂಗೂ ಸ್ವಲ್ಪ ನಮ್ಮಮ್ಮ ಕಿತ್ಬಿಟ್ಟು ಉಪ್ಪಿನಕಾಯಿ ಹಾಕಿದ್ದಾರೆ. ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಇನ್ನೂ ಎಷ್ಟೊಂದು ಬಿಟ್ಟಿದ್ದಾವೆ. ಇವೆಲ್ಲ ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು. ದಪ್ಪ ಆದಾಗ ಕಾಯಿ ಚೆನ್ನಾಗಿ ಬರುತ್ತಲ್ವ, ಆವಾಗ ಉಪ್ಪಿನಕಾಯಿ ಹಾಕಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇನ್ನೂ ಹಂಗೆ ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಬಂದಿರೋ ಮಾತ್ರ ಕಿತ್ಕೊಂಡಿಲ್ಲಿ ಉಪ್ಪಿನಕಾಯಿ ಹಾಕಿದ್ರು. ನೆಕ್ಸ್ಟ್ ಇವಾಗ ನೋಡಿ, ಇಲ್ಲಿ ಸೀಬೆ ಗಿಡ ಎಷ್ಟು ಫ್ರೆಶ್ಶಾಗಿ ಬಂದಿದೆ. ಮಳೆ ಬಂದರೆ ಗಿಡಗಳಿಗೆ ನಾವು ಹಾಕೋ ನೀರಿಗಿನ್ನ ಮಳೆ ಬಂದಾಗ ಗಿಡಗಳು ಅದು ನೋಡೋಕ್ಕೆ ಚಂದ. ಅಷ್ಟು ಚೆನ್ನಾಗಿದ್ದಾವೆ ಈಗ ಗಿಡಗಳೆಲ್ಲ ನೋಡೋಕ್ಕೆ. ಇವಾಗ ಇದು ಅಷ್ಟೇ ಸೀಬೆ ಗಿಡ. ಅವಾಗೆಲ್ಲ ಫುಲ್ ಹೂವು ಬಿಟ್ಟಿತ್ತು. ಇವಾಗ ನೋಡಿದ್ರೆ ಒಂದೊಂದು ಎಲೆಗೆ ಒಂದೊಂದು ಹೂವು ಅನ್ನೋ ಥರ ಎಷ್ಟೊಂದು ಕಾಯಿ ಬಿಟ್ಟಿದೆ. ತುಂಬಾ ಗಿಡ ತುಂಬ ಕಾಯಿದೆ ಇದೆಲ್ಲನೂ. ಆದರೆ ಈ ಹಳ್ಳಿಲಿ ಬರ್ತವೆ ಬಂದುಬಿಟ್ಟು ಈ ಚಿಕ್ಕ ಚಿಕ್ಕ ಕಾಯಿಗಳನ್ನೇ ಕಿತ್ತಾಕ್ತಾ ಇರ್ತವೆ. ಹಂಗೇನು ಕಿತ್ತಾಕಿಲ್ಲ ಅಂದರೆ ಇನ್ನೂ ಎಷ್ಟೊಂದು ಕಾಯಿಗಳಿರ್ತಾ ಇತ್ತು. ಇವಾಗ ತಾನೇ ಎಲ್ಲ ಕಾಯಿ ಬಿಡ್ತಾ ಇದೆ. ಇವೆಲ್ಲ ಹಣ್ಣಾಗ್ಬಿಟ್ರೆ ಎಷ್ಟೊಂದು ಸೀಬೆಕಾಯಿ ಸಿಕ್ಬಿಡ್ತವೆ ನಮಗಂತೂ. ಇವಾಗ ನೋಡಿ, ಇಲ್ಲಿ ಕನಕಾಂಬರ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಕನಕಾಂಬರ ಇದ್ದೇ ಇರುತ್ತೆ. ಈ ವರ್ಷ ಪೂರ್ತಿ ಬಿಡ್ತವೆ ಬಿಡಿ ಕನಕಾಂಬರ. ನೆಕ್ಸ್ಟ್ ಇವಾಗ ಇದು ಮಳ್ಳೆ ಗಿಡ ತೋರಿಸಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲಿ, ಅವಾಗ ಇನ್ನೂ ಮೊಗ್ಗು ಬಿಟ್ಟಿರಲಿಲ್ಲ. ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಮೊಗ್ಗು ಬಿಡ್ತಾ ಇದೆ. ಲಾಸ್ಟ್ 2-3 ವರ್ಷದಿಂದ ಮೊಗ್ಗು ಬಿಡ್ತಾ ಇದೆ. ಫಸ್ಟು ದುಂಡು ಮಲ್ಲಿಗೆನೂ ಮತ್ತು ಮಲ್ಲಿಗೆ ಬಿಡುತ್ತೆ, ಆಮೇಲೆ ಇದು ಬಿಡುತ್ತೆ. ನೋಡಿ ಎಷ್ಟು ಕುಚ್ಚು ಮೊಗ್ಗು ಬಿಟ್ಟಿದೆ. ಇವಾಗಿನ ಸ್ಟಾರ್ಟ್ ಆಗ್ತಾ ಇದೆ. ಹೋಗ್ತಾ ಒಂದು ಬಾರು ಹಂಗೆಲ್ಲ ಬಿಡುತ್ತೆ. ಇವಾಗಿನ ಸ್ಟಾರ್ಟಿಂಗ್ ಅಲ್ವ, ಸ್ವಲ್ಪ ಕಡಿಮೆ ಬಿಡ್ತಾ ಇದೆ ಮೊಗ್ಗೆಲ್ಲ. ಆದರೆ ಮಳ್ಳೆ ಹೂವು ಕಟ್ಟಿ ಮುಡ್ಕೊಳ್ಳೋದಕ್ಕೆ ಚೆಂದ. ನಮ್ಮ ಮನೆ ಹತ್ರ ಅಂತೂ ಹೂವಿಗೆ ಬರ ಇಲ್ಲ ಬಿಡಿ, ಯಾವುದಾದ್ರೂ ಒಂದು ಹೂವು ಬಿಡ್ತಾನೆ ಇರುತ್ತೆ ವರ್ಷ ಪೂರ್ತಿ. ನೋಡಿ ಇವಾಗ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ಎಲ್ಲ ಗಿಡದಲ್ಲೂ ಇವಾಗ ಮಗ್ಗಾಗ್ತಾ ಇದೆ ಚಿಕ್ಕದು. ಇನ್ನು ಕುಸ್ರೆ ಅಂತಾರಲ್ಲ ಅದು. ನೆಕ್ಸ್ಟ್ ಇವಾಗ ಇದು ಗುಲಾಬಿ ಗಿಡ ಹೋಗ್ಬಿಟ್ಟಿತ್ತು. ನಮ್ಮಮ್ಮ ಹೆಂಗೋ ಹಂಗೆ ಗೊಬ್ಬರ ಎಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಗೊಬ್ಬರ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಇವಾಗ ಮಳೆ ಬೇರೆ ಬಂತಲ್ವ, ಹಂಗಾಗಿ ಚೆನ್ನಾಗಿ ಚಿಗುರಿದೆ. ಇದು ಆರೆಂಜ್ ಕಲರ್ದು ಗುಲಾಬಿ ಗಿಡ. ನೆಕ್ಸ್ಟು ಇದು ಇವಾಗ ಚಿಕ್ಕದು ಹೂ ಬಿಡ್ತಾ ಇದೆ. ಇವಾಗಿಂದ ಇನ್ನೂ ಚೆನ್ನಾಗಿ ನೋಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಹೂ ಬಿಡುತ್ತೆ. ನೆಕ್ಸ್ಟ್ ಇದ್ರ ಪಕ್ಕ ಇನ್ನೊಂದು ಯೆಲ್ಲೋ ಕಲರ್ದೊಂದು ಹಾಕಿತ್ತು. ಅದು ನೋಡಿ ಇವಾಗ ಚೆನ್ನಾಗಿ ಚಿಗುರ್ತಾ ಇದೆ. ಅದು ಒಣಗೋಗ್ಬಿಟ್ಟಿತ್ತು, ಆದರೆ ಇವಾಗ ಅದು ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಮಳೆ ಬಂದರೆ ಹಂಗೆ ಗಿಡಗಳು ಚೆನ್ನಾಗಿ ಚಿಗುರ್ತವೆ. ನೆಕ್ಸ್ಟ್ ಇದು ಕನಕಾಂಬರ ಗಿಡ ಇನ್ನೊಂದು ತೋರಿಸ್ತಾ ಇದ್ದೀನಿ. ಕನಕಾಂಬರ ಗಿಡ ಮಾತ್ರ ನೋಡಿದ್ರೆ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ಇವಾಗ ಈ ಮಲ್ಲಿಗೆ ಗಿಡ ಹೂ ಬಿಡ್ತಾ ಇಲ್ಲ. ಇದು ಇವಾಗ ಸ್ಟಾಪ್ ಆಗಿಬಿಟ್ಟಿದೆ. ಮಳ್ಳೆ ಹೂ ಬಿಡ್ತಾ ಇದೆ ಇವಾಗ, ಇದು ಸ್ಟಾಪ್ ಆಗಿಬಿಟ್ಟಿದೆ. ಆದರೆ ದುಂಡು ಮಲ್ಲಿಗೆ ಇನ್ನು ಸ್ವಲ್ಪ ಹೂ ಬಿಡ್ತಾ ಇದೆ. ಸ್ವಲ್ಪ ದಿನ ದುಂಡು ಮಲ್ಲಿಗೆ ಮೊಗ್ಗು ಬಿಡುತ್ತೆ, ಸ್ವಲ್ಪ ದಿನ ಹಾಕ್ಲಾಗುತ್ತೆ. ಹಂಗೆ ಮೂರು ಸಲ ಬಿಡುತ್ತೆ ಇದು. ಇವಾಗ ಇದು 2ನೇ ಸಲ ಬಿಡ್ತಾ ಇದೆ. ಇವಾಗ ಹಾಕ್ಲಾಗುತ್ತೆ ಇನ್ನು ಸ್ವಲ್ಪ ದಿನಕ್ಕೆ. ನೆಕ್ಸ್ಟ್ ಆದಮೇಲೆ ಇನ್ನೊಂದು ಸಲನೂ ಹೂ ಬಿಡುತ್ತೆ ಇದು ಮೊಗ್ಗು. ಅಷ್ಟು ಚೆನ್ನಾಗಿ ಬಿಡುತ್ತೆ ಇದು. ಒಂದೇ ಸೀಸನಲ್ಲೇ 3 ಸಲ ಹೂ ಬಿಡುತ್ತೆ ಇದು. ನೆಕ್ಸ್ಟ್ ಇವಾಗ ಬದನೆ ಗಿಡ ಹಾಕಿದ್ರು. ಅದರಲ್ಲಿ ನೋಡಿ ಬದನೆಕಾಯಿನೂ ಇವಾಗ ಬಿಡೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಇವು ಒಂದು 200 ಗ್ರಾಮು ಹಂಗೆಲ್ಲ ಆಗ್ತವೆ. ಒಂದೊಂದು ಬದನೆಕಾಯಿ ಅಷ್ಟು ದಪ್ಪ ಆಗ್ತವೆ. ಆದರೆ ಒಂದು ಬೀಜ ಇರಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿರ್ತವೆ. ಗೊಜ್ಜು ಬಜ್ಜಿ ಎಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿರ್ತವೆ. ನಮ್ಮ ಹೋದ್ಸಲ ವೀಡಿಯೋದಲ್ಲಿ ಇವೆರಡು ತೋರಿಸೋದು ಮಿಸ್ ಆಗಿಬಿಟ್ಟಿತ್ತು. ಇದು ಬಾಳೆ ಗಿಡನೂ ಮತ್ತು ಪರಂಗಿ ಗಿಡ ಇವಾಗ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮುಂದೆ ಬಂದರೆ, ಇಲ್ಲಿ ನಮ್ಮ ಅಣ್ಣ ಸಂಜೆ ಮೇಲೆ ಈ ಹುಡುಗರನ್ನೆಲ್ಲ ಕುಂಡಿಸ್ಕೊಂಡು ಇಲ್ಲಿ ಆಟ ಆಡ್ತಾಯಿದ್ರು. ನನ್ನ ಮಗನ ಫೋಟೋ ಎಲ್ಲ ತೆಗಿತಾಯಿದ್ರು. ಹಂಗೆ ಇಲ್ಲಿ ನಾನೊಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಇಲ್ಲಿ ನಮ್ಮ ಅಣ್ಣ ಊರಿಗೆ ಬಂದರೆ ನನ್ನ ಮಕ್ಳಿಗೆಲ್ಲ ತುಂಬಾ ಖುಷಿ. ಅವನು ಚೆನ್ನಾಗಿ ಆಟ ಆಡಿಸ್ತಾನೆ ಮತ್ತು ಚೆನ್ನಾಗಿ ಎಲ್ಲನ ಕರ್ಕೊಂಡು ಹೋಗ್ತಾನೆ ಮತ್ತು ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳಿ ಅಷ್ಟು ಖುಷಿ ಪಡ್ತಾರೆ ಮತ್ತು ಅಷ್ಟು ಇಷ್ಟಪಡ್ತಾರೆ. ಅವನು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾನೆ. ಇನ್ನೊಂದು ಅಣ್ಣನೂ ಇದ್ದಾನೆ, ಅವನು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾನೆ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಇವರು ನನ್ನ ಸೊಸೆ ಎಲ್ಲ ಹೋಗ್ಬಿಟ್ಟಿದ್ಲು. ಇವ್ರು 3 ಜನ ಇದ್ದರು. ಹಂಗಾಗಿ ಇವ್ರು 3 ಜನದ ಹತ್ರ ಇಲ್ಲಿ ಆಟ ಆಡ್ತಾ ಇತ್ತು.
ಹಾಯ್ ಮಾಡ್ತಾ ಇದ್ದಾರೆ ಇವರು ಇಲ್ಲಿ. ಸಖತ್ತು ಗಲಾಟೆ ಮಾಡ್ತಾರೆ ಇವರಂತೂ. ಇಷ್ಟ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.